ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಚಿವರ ಮಟ್ಟದ 3ನೇ ಸಭೆ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಜರುಗಿತು. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ವಾಣಿಜ್ಯ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಪಾಲ್ಗೊಂಡಿದ್ದರು. ಅಲ್ಲದೆ ಯುರೋಪಿಯನ್ ಒಕ್ಕೂಟದ ಪ್ರತಿನಿಧಿಗಳಾದ ಹೆನ್ನಾ ವಿಕುನೆನ್, ಎಕಟೆರಿನಾ ಝಹರವ್ಯಾ, ಮಾರೋಸ್ ಸೆಫಿಯುಕ್ ಸಹ ಉಪಸ್ಥಿತರಿದ್ದರು. ಹಸಿರು ಹೈಡ್ರೋಜನ್, ವಿಕಸನವಾಗುತ್ತಿರುವ ತಂತ್ರಜ್ಞಾನ ವಲಯ, ವಿದ್ಯುತ್ ಚಾಲಿತ ವಾಹನ, ನವೋದ್ಯಮಗಳು ಸೇರಿದಂತೆ ಹಲವು ವಲಯಗಳಲ್ಲಿನ ಉಭಯ ದೇಶಗಳ ಸಹಕಾರದ ಪ್ರಗತಿಯ ಸಮೀಕ್ಷೆ ನಡೆಸಲಾಯಿತು. ಈ ವೇಳೆ ಸಚಿವ ಪಿಯೂಷ್ ಗೋಯಲ್, ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಉಭಯ ಪಕ್ಷಗಳಿಗೆ ಲಾಭವಾಗಲಿದೆ, ನ್ಯಾಯಬದ್ಧ ಹಾಗೂ ಸಮತೋಲನದೊಂದಿಗೆ ಜಾಗತಿಕ ಒಳಿತಿಗಾಗಿ ರೂಪುಗೊಂಡಿದೆ ಎಂದು ಹೇಳಿದರು. Great turbulence around the world, and therefore our shared commitment to a rules-based, open, inclusive and non-discriminatory World Trade Organization will help us steer progress at the WTO in the future. ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಇಂದಿನ ಆದ್ಯತೆಯಾಗಿದೆ. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ವಿಶ್ವಾಸದ ಮೂಲಕ ಮಹತ್ವದ ವಲಯಗಳಲ್ಲಿ ಜತೆಯಾಗಿ ಮುನ್ನಡೆಯುತ್ತಿವೆ ಎಂದು ಹೇಳಿದರು. Contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domain. ಇದಕ್ಕೂ ಮುನ್ನ ಸಚಿವ ಪಿಯೂಷ್ ಗೋಯಲ್ ಸ್ಪೇನ್ಗೆ ಭೇಟಿ ನೀಡಿದ್ದು, ಭಾರತ ಸ್ಪೇನ್ ಪಾಲುದಾರಿಕೆಯನ್ನು ವಿಸ್ತರಿಸುವ ಸಂಬಂಧ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸ್ಪೇನ್ನ ಮೊದಲ ಉಪಾಧ್ಯಕ್ಷ ಹಾಗೂ ವ್ಯಾಪಾರ ಸಚಿವ ಕಾರ್ಲೋಸ್ ಕ್ಯಾಬೆಲೆರೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಆರ್ಥಿಕ ಪಾಲುದಾರಿಕೆಯ ಕುರಿತು ಚರ್ಚಿಸಿದರು. ಕೈಗಾರಿಕಾ ಹಾಗೂ ಪ್ರವಾಸೋದ್ಯಮ ಸಚಿವ ಜೋಡಿ ಹೆರೈ ಬೋಹೆರ್ ಅವರೊಂದಿಗೂ ಮಾತುಕತೆ ನಡೆಸಿ ಶುದ್ಧ ಇಂಧನ ಉತ್ಪಾದನಾ ವಲಯ ಹಾಗೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿ ಸಮಾಲೋಚಿಸಿದರು. ಇದಲ್ಲದೆ ಸಚಿವರು ಭಾರತ ಸ್ಪೇನ್ ಉದ್ಯಮ ವೇದಿಕೆಯ ಸಮಾರಂಭದಲ್ಲೂ ಪಾಲ್ಗೊಂಡಿದ್ದರು.